ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡಗೆ ಈಗ ಕೋರ್ಟ್ ಶಾಕ್ ಕೊಟ್ಟಿದೆ. ರೇಣುಕಾಸ್ವಾಮಿ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಮನೆ ಊಟಕ್ಕೆ ಅನುಮತಿ ನೀಡಿದ್ದ ಸೆಷನ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ಮನೆಯ ಊಟದ ಭಾಗ್ಯಕ್ಕೆ ಕೊಕ್ಕೆ ಹಾಕಿದ ಹೈಕೋರ್ಟ್. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ. ಸೆಷನ್ಸ್ ಕೋರ್ಟು ಮನೆ ಊಟಕ್ಕೆ ಅನುಮತಿ ಕೊಟ್ಟಿತ್ತು, ಕೆಳ ನ್ಯಾಯಾಲಯ. ಈಗ ಮೇಲಿನ ಕೋರ್ಟು ಆ ಅನುಮತಿಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ತಡೆಯಾಜ್ಞೆ, ಮನೆ ಊಟ ಬರಂಗಿಲ್ಲ. ಮನೆ ಊಟದ ಭಾಗ್ಯಕ್ಕೆ ಕೊಕ್ಕೆ ಹಾಕಿದ ಹೈಕೋರ್ಟು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಸಂದೇಶ ಹೊರಡಿಸಿದ ಘನ ನ್ಯಾಯಾಲಯ. ಆರೋಪಿಗಳಾದ ಪವಿತ್ರ ಗೌಡ ಮತ್ತು ಲಕ್ಷ್ಮಣ್ ಹಾಗೂ ನಾಗರಾಜ್ 57ನೇ ಸಿಸಿಎಚ್ ನ್ಯಾಯಾಲಯ ನೀಡಿದ್ದ ಆದೇಶವನ್ನ ಹೈಕೋರ್ಟ್ ಪ್ರಶ್ನೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಆ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದು ಮೂವರಿಗೂ ನೋಟಿಸ್ ಜಾರಿ ಮಾಡಿದೆ. ಜೈಲಿನಲ್ಲಿ ನೀಡಲಾಗುವ ಆಹಾರವು ಕಳಪೆಯಾಗಿಲ್ಲ. ಜೈಲಿನ ಆಹಾರಕ್ಕೆ FSLAI ಕಡೆಯಿಂದ 4 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಹೀಗಿರುವಾಗ ಮನೆಯೂಟದ ಅಗತ್ಯವೇನಿದೆ ಎಂದು ಕೋರ್ಟ್ ಪ್ರಶ್ನೆ. ಹಾಕೋ ಉಪ್ಪು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು, ಹಾಕುವ ರೆಡ್ ಚಿಲ್ಲಿ ಸ್ವಲ್ಪ ಏರಿಳಿತಗಳು ಕಂಡಿರಬಹುದು. ಇದನ್ನು ಹೊರತುಪಡಿಸಿದರೆ ಗುಣಮಟ್ಟದಲ್ಲಿ ಯಾವ ಬದಲಾವಣೆಯೂ ಇರಲಿಕ್ಕಿಲ್ಲ. ಕಾರಣ ಒಂದು ಸಮಿತಿ ಅದಕ್ಕೆ 4 ಸ್ಟಾರ್ ಗ್ರೇಡ್ ಅಥವಾ ರೇಟಿಂಗ್ ಕೊಟ್ಟಿರುವಾಗ ಅದರಲ್ಲಿ ಕಳಪೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ. ಹೈಕೋರ್ಟ್ ಘನ ನ್ಯಾಯಾಲಯ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅನ್ನ ಭಾಗ್ಯಕ್ಕೆ ಕತ್ತರಿ. ಮನೆ ಊಟ ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದ ಆರೋಪಿಗಳ ಪೈಕಿ ಪವಿತ್ರ ಗೌಡ ಕೂಡ ಒಬ್ರು. ನನಗೆ ಪ್ರತಿ ಮಂಗಳವಾರ ಮಧ್ಯಾಹ್ನ ಕುಂಬಳಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ತಿಂದೆ ಅಭ್ಯಾಸ ಅಂತ ಹೇಳೋದಕ್ಕಾಗಲ್ಲ. ಹೋಗಿರೋದು ಮಾವನ ಮನೆಗೆಲ್ಲ ಬದಲಾಗಿ ಪರಪ್ಪನ ಅಗ್ರಹಾರಕ್ಕೆ. ಗುರುವಾರದ ದಿನ ಸಂಜೆ ಹೊತ್ತಾದಾಗ ಚಳಿ, ತಣ್ಣನೆಯ ಗಾಳಿ ಮೈಗೆ ಸೋಂಕಿದಾಗ ನನಗೆ ಈರುಳ್ಳಿ ಪಕೋಡ ಬೇಕು ಅಂತ ಹೇಳೋದಕ್ಕೆ ನೀವು ಹೋಗಿರೋದು ನಿಮ್ಮ ಮಾವನ ಮನೆಗಲ್ಲ, ಬದಲಾಗಿ ಪರಪ್ಪನ ಅಗ್ರಹಾರಕ್ಕೆ. ಹಾಗಾಗಿ ಕೋರ್ಟ್ ಹೇಳುತ್ತೆ ಎಲ್ಲರೂ ಸಮಾನರು, ಆಲ್ ಈಕ್ವಲ್. ಅಲ್ಲಿ ಅಸಮಾನತೆಯನ್ನು ತೋರಲಾಗದು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಅಲ್ಲಿ ತಾರತಮ್ಯಗಳನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಜೈಲಿಗೊಂದು ಮ್ಯಾನ್ಯುವಲ್ ಇದೆ, ಅಲ್ಲೊಂದು ಮೆನು ಪದ್ಧತಿ ಇದೆ. ನೋಬಡಿ ಕಾಂಟ್ ಬ್ರೇಕ್ ಜೈಲ್ ಪ್ರೋಟೋಕಾಲ್. ಜೈಲಿನ ಶಿಷ್ಟಾಚಾರವನ್ನ ಯಾರಿಗೂ ಉಲ್ಲಂಘನೆ ಮಾಡುವ ಅಧಿಕಾರ ಇರೋದಿಲ್ಲ. ಬೆಳಗ್ಗಿನ ತಿಂಡಿ 6:15 6:30 ತಿಂಡಿ ಬರುತ್ತೆ. ಸೆಲ್ಲಿನ ಕಬ್ಬಿಣದ ಸೆಲ್ ಒಳಗೆ ಕೂತಿರೋ ಕೈದಿಗೆ ಹಸುವಾಗಿದೆಯಾ ಇಲ್ಲ ಅಂತ ಜೈಲರ್ ನೋಡೋದಿಲ್ಲ. ಆ ಟೈಮ್ ಆದ್ರೆ ತಿಂಡಿ ತಂದಿಡ್ತಾರೆ. ನಿಮಗೆ ಹಸಿವಾಗಿದ್ರು ಆಗದೇ ಇದ್ರು ತಿಂದು ಮುಗಿಸ್ಬೇಕು. ಇಲ್ಲ ಇಟ್ಬಿಟ್ಟು 9:15 ತಿಂತೀನಿ ಅಂದರೆ ಕೊಟ್ಟಿರೋ ಆಹಾರ ತಣ್ಣಗಾಗುತ್ತೆ. ಇನ್ನು ಮಧ್ಯಾಹ್ನದ ಊಟ 10:15 11:15 ಊಟ ಬಂದ್ಬಿಡುತ್ತೆ. ನಿಮಗೆ ಇದು ಜೈಲಿನ ನಿಯಮಗಳನ್ನು ಹೇಳ್ತಾ ಇದ್ದೀನಿ ನಾನು. ಆ ಸಂದರ್ಭದಲ್ಲಿ ನಿಮಗೆ ಹಸುವಾಗಿದೆಯಾ, ಮನೇಲಿ ನಾನು 2 ಗಂಟೆಗೆ ತಿಂತಾ ಇದ್ದೆ, ಇಲ್ಲಿ ನನಗೆ ಬೇಗ ತಿನ್ನೋದಕ್ಕಾಗಲ್ಲ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿಂದ ನಿಯಮಗಳು ಒಡ್ಡಬೇಕು. ಜಮ್ಮು ಕಾಶ್ಮೀರಕ್ಕೆ ಹೋದರೆ ಕರ್ನಾಟಕದ ಚಳಿ ಅಂತಲ್ಲ, ಕಾಶ್ಮೀರದ ಚಳಿ. ಅಲ್ಲಿನ ಚಳಿಯೇ ಬೇರೆ. ಅಲ್ಲಿ ಹೋದರೆ ನಾವು ದಪ್ಪನೆಯ ಕೋಟ್ ಹಾಕೊಂಡು ಹೋಗಬೇಕು ಚಳಿ ಕಂಟ್ರೋಲಿಗೆ. ನೀವು ಈ ಕಡೆ ಬೀದರು, ಗದಗ ಈ ಕಡೆ ಹೋದರೆ ಅಲ್ಲಿ ಉರಿ ಬಿಸಿಲು. ಅಲ್ಲಿ ನೀವು ಅಲ್ಲಿನ ವಾತಾವರಣಕ್ಕೆ ನೀವು ಅಡ್ಜಸ್ಟ್ ಆಗಬೇಕಲ್ಲ. ಸೊ ಹಾಗೇನೆ ಜೈಲಿನಲ್ಲಿ ಅದರದೇ ಆದಂಥ ಒಂದು ವಾತಾವರಣ ಇದೆ. ಎಲ್ಲಿ ನೋಡಿದ್ರೂ ಕೂಡ ದೊಪ್ಪನೆ ಕಾಣಿಸುವ ದೊಡ್ಡ ದೊಡ್ಡ ಗೋಡೆಗಳು. ನಿಮಗೆ ಫ್ಯಾನ್ ಗಾಳಿ ಇರೋದಿಲ್ಲ, ವೆಂಟಿಲೇಟರ್ಗೆ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆಯಲಾಗಿರುತ್ತೆ. ಅಲ್ಲಿಂದ ತಣ್ಣ ಮೆತ್ತ ಗಾಳಿ ಬರ್ತಾ ಇರುತ್ತೆ. ಕಾರಣ ಹೋಗಿರೋದು ನೀವು ಪಂಚತಾರ ಹೋಟ್ಲ್ಗಲ್ವಲ್ಲ, ಜೈಲಿಗೆ. ಅಲ್ಲೊಂದು ಆಹಾರದ ಸಿಸ್ಟಮ್ಗಳಿರ್ತವೆ, ಅಲ್ಲೊಂದು ಆಹಾರದ ಪದ್ಧತಿ ಇರುತ್ತೆ. ಅದಕ್ಕೆ ನೀವು ಹೊಂದಾಣಿಕೆಯಲ್ಲಿ ಇರಬೇಕು. ಈಗ ಕೋರ್ಟ್ ಅದಕ್ಕೆ ನಕಾರ ಮಾಡಿದೆ, ಎಲ್ಲರೂ ಒಂದೇ. ಹಾಗಾಗಿ ಮನೆ ಊಟಕ್ಕೆ ಬ್ರೇಕ್ ಅಂತ ಘನ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಅದರಿಂದ ಆರೋಪಿ ಪವಿತ್ರ ಗೌಡಗೆ ಈ ವಿಚಾರದಲ್ಲಿ ಹಿನ್ನಡೆಯಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.